ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ನಾಳೆ ಏಪ್ರಿಲ್ 2026 ಅಲ್ವಾ? ಏಪ್ರಿಲ್ 20ನೇ ತಾರೀಕು ಅಕ್ಷಯ ತೃತೀಯ ಬಂದಿದೆ. ಈ ಅಕ್ಷಯ ತೃತೀಯ ದಿನವನ್ನು ನಾವು ಭಾರತದ ದೇಶದಾದ್ಯಂತ, ಅದರಲ್ಲೂ ವಿಶೇಷವಾಗಿ ಹಿಂದೂಗಳು ಆಚರಿಸುವಂತಹ ಅತ್ಯಂತ ಪವಿತ್ರವಾದಂತಹ ಹಾಗೂ ಅತ್ಯಂತ ಶುಭಪ್ರದಾಯಕವಾದಂಥ ಹಬ್ಬ ಅಂತ ಹೇಳಿ ನಾವು ಆಚರಿಸ್ತೀವಿ ಅಲ್ವಾ? ಅದೃಷ್ಟ ಮತ್ತು ಸಮೃದ್ಧಿಯನ್ನು ನೀಡುವಂಥ ಈ ದಿನವನ್ನು ನಾವು ಅಕ್ಷಯ ತೃತೀಯ ಅಂತ ಹೇಳಿ ನಾವು ಅಕ್ಷಯ ತೃತೀಯ ಹಬ್ಬ ಅಂತ ಹೇಳಿ ನಾವು ಹೇಳಲಾಗುತ್ತೆ ಅಲ್ವಾ? ಹೌದು ಫ್ರೆಂಡ್ಸ್. ಹಾಗಾಗಿ ಅಕ್ಷಯ ತೃತೀಯ ದಿನ ಈ ದಿನ ನೀವು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ನಿಮಗೆ ಯಶಸ್ಸು ಸಿಗಬೇಕು, ಏಳಿಗೆ ಸಿಗಬೇಕು, ಮತ್ತು ಎಲ್ಲ ಕೆಲಸದಲ್ಲೂ ಸಹ ನಿಮಗೆ ಶುಭ ಫಲ ದೊರೆಯಬೇಕು, ಶುಭ ನೀಡುವಂತಹ ಒಂದು ದಿನ ಅಂತಲೇ ನಾವು ಈ ಒಂದು ದಿನನ ಅಂದರೆ ಅಕ್ಷಯ ತೃತೀಯ ದಿನನ ನಾವು ಪರಿಗಣಿಸಲಾಗುತ್ತೆ. ಈ ಅಕ್ಷಯ ತೃತೀಯ ಬಹಳ ಶುಭ ದಿನ ಹಾಗೂ ವಿಶೇಷವಾದ್ದರಿಂದ ನಿಜಕ್ಕೂ ಜೀವನದಲ್ಲಿ ಈ ವರ್ಷ ಸುಖ ಸಮೃದ್ಧಿನ ನಾವು ಕಾಣಬಹುದು. ಸುಖವು ಅಕ್ಷಯವಾಗುತ್ತದೆ ಅಂದರೆ ಸುಖವು ದ್ವಿಗುಣವಾಗುತ್ತದೆ ಎಂದು ಹೇಳ್ಬಹುದು. ಈ ದಿನದಿಂದ ಅಕ್ಷಯ ತೃತೀಯ ದಿನವನ್ನು ನಾವು ಈ ದಿನದಂದು ನಾವು ಅಂದರೆ ನಾಳೆ ಅಕ್ಷಯ ತೃತೀಯ ದಿನ ಇದೆ ಅಲ್ವಾ? ಅಕ್ಷಯ ತೃತೀಯ ದಿನದಂದು ನೀವು ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ಇವತ್ತು ನಾನು ತೋರಿಸ್ಕೊಡುವಂತಹ ಕೆಲವೊಂದು ಪದಾರ್ಥಗಳನ್ನು ಸೇರಿಸಿ ನೀವು ಸ್ನಾನ ಮಾಡಿಕೊಳ್ಳೋದ್ರಿಂದ ನಿಮಗೆ ಐಶ್ವರ್ಯನ ಪ್ರಾಪ್ತಿಯಾಗುತ್ತೆ ಮತ್ತು ಲಕ್ಷ್ಮಿ ವಿಷ್ಣುವಿನ ಅನುಗ್ರಹ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ದಿನದಂದು ಯಾವ ಪದಾರ್ಥಗಳನ್ನು ಸೇರಿಸಿ ನಾವು ಸ್ನಾನ ಮಾಡಿದರೆ ದಾರಿದ್ರ್ಯತೆಯನ್ನು ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತೇಳಿ ನಾವು ಈ ದಿನದಿಂದ ಯಾವ ಚಿಕ್ಕ ಕೆಲಸಗಳನ್ನು ಮಾಡಬೇಕು ಅಂತ ಅನ್ನೋದನ್ನ ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ರೆಮಿಡಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ. ಫ್ರೆಂಡ್ಸ್ ನೋಡಿ, ನಾನು ನಿಮಗೆ ಇಲ್ಲಿ ಗಂಗಾಜಲನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಗಂಗಾಜಲ ಮತ್ತು ಅರಿಶಿನ ಈ ಎರಡೂ ಸಹ ನಮಗೆ ತುಂಬಾ ಮುಖ್ಯವಾದಂತಹ ಒಂದು ಪದಾರ್ಥ ಅಂತಲೇ ನಾವು ಹೇಳ್ಬೋದು. ಶಾಸ್ತ್ರಗಳ ಪ್ರಕಾರ ಈ ದಿನದಂದು ನದಿಗಳಲ್ಲಿ ಸ್ನಾನ ಮಾಡುವಂತಹ ಸಂಪ್ರದಾಯವಿರುತ್ತೆ ಅಲ್ವಾ? ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳು ನೆರವೇರುತ್ತೆ, ಪಾಪಗಳು ನಾಶವಾಗುತ್ತದೆ. ಒಬ್ಬ ವ್ಯಕ್ತಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದಾಗ ಮನೆಯಲ್ಲೇ ನಾವು ಹೇಳುವಂತಹ ಪದಾರ್ಥಗಳನ್ನು ನೀವು ಬಳಸ್ಕೊಂಡು ಸ್ನಾನ ಮಾಡಿದರೆ, ಅಂದರೆ ಸ್ನಾನ ಮಾಡುವಂಥ ನೀರಿಗೆ ಯಾವುದೇ ಒಂದು ಪವಿತ್ರ ನದಿಯ ನೀರನ್ನು ಸೇರಿಸಿ ಸ್ನಾನ ಮಾಡ್ಕೋಬಹುದು. ಈ ದಿನದಂದು ದಾನ ಮಂತ್ರ ಪಠನೆ ಹಾಗೂ ಉಪವಾಸದ ಮೂಲಕ ವಿಷ್ಣು ಲಕ್ಷ್ಮಿಯೊಂದಿಗೆ ನೀವು ಪರಶಿವನನ್ನು ಸಹ ಪರಶಿವನ ಆಶೀರ್ವಾದವನ್ನು ಸಹ ನೀವು ಪಡೆದುಕೊಳ್ಬಹುದು. ಈ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಹೇಳಿ ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆದಷ್ಟು ನೀವು ಪವಿತ್ರ ನದಿಗಳೇನಾದರೂ ನಿಮ್ಮ ಮನೆ ಹತ್ರ ಇದ್ದರೆ ಅಂತಹ ನದಿಗಳಲ್ಲಿ ಸಹ ನೀವು ಹೋಗಿ ಸ್ನಾನ ಮಾಡಿದ್ರೆ ನಿಮಗೆ 7 ಜನ್ಮಗಳ ಪಾಪಗಳು, 7 ಜನ್ಮಗಳ ಒಂದು ಕೆಟ್ಟ ಪಾಪಗಳು ತೊಳೆದು ಹೋಗಿ ನಿಮಗೆ ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈ ದಿನದಂದು ಈ ಚಿಕ್ಕ ಕೆಲಸ ನೀವು ಮಾಡಿದ್ರೆ ಸಾಕು, ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಏಳಿಗೆ ಪ್ರಾಪ್ತಿಯಾಗುತ್ತೆ. ಈ ದಿನ ಮನೆ ದೇವರ ಅನುಗ್ರಹಕ್ಕೆ ಯಾವ ಕೆಲಸ ಮಾಡಬೇಕು, ಯಾವ ಮಂತ್ರವನ್ನು ಹೇಳಬೇಕು, ಪಿತೃಗಳ ಕೃಪೆಯಿಂದ ಅಭಿವೃದ್ಧಿ ಕಾಣಲು ಅಡುಗೆ ಮಾಡಿದ ತಕ್ಷಣ ಏನು ಮಾಡಬೇಕು ಅಂತೇಳಿ ನಾನು ಇವತ್ತಿನ ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಶಾಸ್ತ್ರಗಳ ಪ್ರಕಾರವಾಗಿ ನೀವು ಇವತ್ತೊಂದು ದಿನ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ನಾನು ಹೇಳುವಂತಹ ಕೆಲವೊಂದು ಪದಾರ್ಥಗಳನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಗ್ರಹ ದೋಷ ಆಗಿರ್ಬೋದು, ಪಿತೃದೋಷ ಆಗಿರ್ಬೋದು, ಇಲ್ಲ ಕುಜ ದೋಷಗಳಾಗಿರ್ಬೋದು, ಇಲ್ಲ ಯಾವುದೇ ರೀತಿಯಾದಂತಹ ಒಂದು ಸಾಲದ ಬಾಧೆಯಿಂದ ಬಳಲ್ತಾ ಇರೋದಾಗಿರ್ಬೋದು, ಇಲ್ಲ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಅನ್ನೋದಾಗಿರ್ಬೋದು, ದುಡಿದ ದುಡ್ಡು ಕೈಯಲ್ಲಿ ಉಳಿತಾ ಇಲ್ಲ ಅನ್ನೋದಾಗಿರ್ಬೋದು, ಈ ಎಲ್ಲ ಸಮಸ್ಯೆಗಳಿಂದಲೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ನಾಳೆಯ ದಿನ ಅಂದರೆ ಅಕ್ಷಯ ತೃತೀಯ ದಿನ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಯಾವ ಪದಾರ್ಥವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡೋದು ಅಂತ ನಾನು ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ.
ಹಾಂ ಫ್ರೆಂಡ್ಸ್, ನೋಡಿ ನಾನಿಲ್ಲಿ ನಿಮಗೆ ಗಂಗಾ ಜಲನ ತೋರಿಸ್ತಾ ಇದ್ದೀನಿ. ಈ ಗಂಗಾ ಜಲನ ನಾವು ತಲೆಗೆ ಸ್ನಾನ ಅಂದರೆ ನಾಳೆಯ ದಿನ ನೀವು ತಲೆಗೆ ಸ್ನಾನ ಮಾಡುವಂಥ ಬಕೆಟ್ ನೀರಿಗೆ 2 ಸ್ಪೂನಷ್ಟು ಈ ಗಂಗಾ ಜಲವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡೋದ್ರಿಂದ ನಿಮಗೆ ತುಂಬಾ ಒಂದು ಶುಭ ಫಲನೇ ದೊರಕುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಕೆಲಸದಲ್ಲಿ ಅಡೆತಡೆಗಳಾಗಿರುವಂಥದ್ದಾಗಿರ್ಬೋದು, ಇಲ್ಲ ಯಾವುದಾದ್ರು ಕೆಲಸಕ್ಕೆ ಕೈ ಹಾಕಿದ್ರೆ ನಿಮಗೆ ಆಗದೇ ಇರುವಂಥದ್ದಾಗಿರ್ಬೋದು, ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು, ನರದೃಷ್ಟಿ ಆಗಿರ್ಬೋದು, ಮತ್ತು ನೀವು ಯಾವುದಾದ್ರು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದರೆ ನಿಮಗೆ ಮಾಡೋಕ್ಕೆ ಮುಂಚೆನೇ ನಿಮಗೆ ನೀವು ನಂಬಿಕೆ ಇಟ್ಟು ಮಾಡಬೇಕು ಅಂತ ಹೋಗಿರ್ತೀರ, ಆದರೆ ಅದರಲ್ಲಿ ಏನಾದರೂ ಒಂದು ಅಡೆತಡೆಗಳಾಗಿರುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ನಿಮಗೆ ತೊಂದರೆಗಳಾಗಿರ್ತಾ ಇರುತ್ತಲ್ವ, ಅಂತಹ ಸಮಸ್ಯೆಗಳೆಲ್ಲವನ್ನು ಸಹ ಈ ಗಂಗಾಜಲ ಅದು ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು. 4 ಇಲ್ಲ 5 ಹನಿ ಗಂಗಾಜಲವನ್ನು ಹಾಕಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲದರಲ್ಲೂ ಜಯ ಸಿಗುತ್ತೆ. ಈ ಗಂಗಾಜಲ ಅನ್ನೋದು ಗುರುಗ್ರಹವನ್ನು ಸ್ಟ್ರಾಂಗ್ ಮಾಡುತ್ತೆ ಮತ್ತು ಗುರುವಿನ ಆಶೀರ್ವಾದ, ಗುರುವಿನ ಬಲ ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ನಂತರ ನಿಮಗೆ ಸಾಲ ತೀರಬೇಕಾಗುತ್ತೆ, ಹಣಕಾಸು ಕೈಯಲ್ಲಿ ಉಳಿತಾ ಇಲ್ಲ, ಬರಬೇಕಾದಂಥ ದುಡ್ಡು ಬರ್ತಾ ಇಲ್ಲ ಅಂತಂದರೆ 1 ಸ್ಪೂನಷ್ಟು ನೋಡಿ ನಾನಿಲ್ಲಿ ನಿಮಗೆ ಅರಿಶಿಣನ ತೋರಿಸ್ತಾ ಇದ್ದೀನಿ. ನೀವು ಅಡುಗೆ ಅರಿಶಿಣನಾದ್ರೂ ತೊಗೋಬೋದು, ಇಲ್ಲ ದೇವರ ಪೂಜೆಗೆ ಬಳಸುವಂಥ ಅರಿಶಿಣನಾದರೂ ನೀವು ತೆಗೆದುಕೊಳ್ಬೋದು. ನೋಡಿ ನಾನಿಲ್ಲಿ ನಿಮಗೆ ಅರಿಶಿಣನ ತೋರಿಸ್ತಾ ಇದ್ದೀನಿ. ಇದು 1 ಚಿಟಿಕೆ ಆದಷ್ಟು ಅರಿಶಿಣನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಹಾಂ ಫ್ರೆಂಡ್ಸ್, ನೋಡಿ ನಾನಿಲ್ಲಿ ನಿಮಗೆ ಇಲ್ಲಿ ಅರಿಶಿನ ತೋರಿಸ್ತಾ ಇದ್ದೀನಲ್ವಾ, ಈ ಅರಿಶಿನ ನೀವು ಏನಕ್ಕೆ ಹಾಕ್ಕೋಬೇಕು ಅಂತಂದರೆ ಸಾಲ ತೀರ್ಸೋಕ್ಕಾಗಿರ್ಬೋದು, ಹಣಕಾಸು ಕೈಯಲ್ಲಿ ಉಳಿತಾ ಇಲ್ಲ ಅನ್ನೋದ್ಬೋದು, ಇಲ್ಲ ಇನ್ನೇನು ಬ್ಯಾಂಕಲ್ಲಿ ಅಮೌಂಟ್ ಆಗ್ತಾ ಇದೆ ಅಂತ ಹೇಳಿ ನೀವು ಹೋಗಿರ್ತೀರ, ತಕ್ಷಣ ನಿಮಗೆ ಯಾವುದೋ ಒಂದು ಸಮಸ್ಯೆಯಿಂದಾಗಿ ಮುಂದಕ್ಕಾಗುವಂಥದ್ದಾಗಿದ್ದು, ಇಂಥ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಒಂದು ಮುಕ್ತಿ ಸಿಗುತ್ತೆ. ಇಂಥ ಎಲ್ಲ ಸಮಸ್ಯೆಗಳಿಂದ ನೀವು ದೂರ ಆಗ್ತೀರಾ ಅಂತಲೇ ಹೇಳ್ಬೋದು. ಹಾಗಾಗಿ 1 ಚಮಚ ಅರಿಶಿಣದ ಪುಡಿನ ನೀವು ತೆಗೆದುಕೊಳ್ಳಿ. 1 ಚಮಚ ಅರಿಶಿಣದ ಪುಡಿಯನ್ನು ತೆಗೆದುಕೊಂಡು ನೀವು ಈ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನೀವು ಇದನ್ನು ಸೇರಿಸೋದ್ರಿಂದ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ, ಸಾಲ ಬೇಗ ತೀರುತ್ತೆ, ನಿಮಗೆ ಧೈರ್ಯ ಬರುತ್ತೆ. ಇದು ಅರಿಶಿಣ ಗುರುವಿನೊಂದಿಗೆ ನೇರ ಸಂಪರ್ಕವನ್ನು ಹೊಂದಿದೆ. ಹಾಗಾಗಿ ನೀವು ಇಲ್ಲಿ 1 ಸ್ಪೂನಷ್ಟು ಅರಿಶಿಣವನ್ನು ನೀವು ತೆಗೆದು ತಲೆಗೆ ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ನೀವು ಸೇರಿಸಿ ಸ್ನಾನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇನ್ನೂ ಅಂತ ಏನಂತಂದರೆ ಕುಜ ದೋಷದಿಂದ ಯಾರ್ಯಾರು ಬಳಲ್ತಾ ಇರ್ತಾರೋ ಅಂಥವರು ಅಕ್ಷಯ ತೃತೀಯ ದಿನ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಅರಿಶಿನ ಪುಡಿಯನ್ನು ಹಾಕಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಕುಜ ದೋಷದ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಇಲ್ಲಿ ಅರಿಶಿಣದ ಪುಡಿಯನ್ನು ಒಂದು ಅರ್ಧ ಸ್ಪೂನಷ್ಟಾದ್ರೂ ಹಾಕ್ಕೋಬೋದು, ಇಲ್ಲ 1 ಸ್ಪೂನಷ್ಟಾದ್ರೂ ನೀವು ಅರಿಶಿನ ಪುಡಿಯನ್ನು ನೀವು ಹಾಕ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಮತ್ತು ಮನೆಯಲ್ಲಿ ಸದಾ ಜಗಳ ಆಗುವಂಥದ್ದಾಗಿರ್ಬೋದು, ಕೋಪ ಬರುವಂಥದ್ದಾಗಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ಜಗಳ ಆಗುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಅಂಥವರು ಏನು ಮಾಡಬೇಕು ಅಂತಂದರೆ ಗದ್ದಿಗೆ ಅಂಗಡಿಗಳಲ್ಲಿ ಚಂದನದ ಪೌಡರ್ ಅಂತ ಹೇಳಿ ನಿಮಗೆ ಸಿಗುತ್ತೆ. ಚಂದನದ ಪೌಡರ್ ಕೊಡಿ ಅಂತ ಹೇಳಿದರೆ ಗದ್ದಿಗೆ ಅಂಗಡಿಗಳಲ್ಲಿ ಕೊಡ್ತಾರೆ. ಆ ಚಂದನದ ಪೌಡರ್ನ ತೆಗೆದುಕೊಂಡು ಬಂದು 1 ಚಿಟಿಕೆ ಆದಷ್ಟು ಚಂದನದ ಪೌಡರ್ನ ಬಕೆಟ್ ನೀರಿಗೆ ಹಾಕಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಂತಹ ಕೆಲಸ ಕಾರ್ಯದಲ್ಲೆಲ್ಲವೂ ಸಹ ನಿಮಗೆ ಯಶಸ್ಸು ಸಿಗುತ್ತೆ. ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇರುತ್ತೆ ನೋಡಿ, ಅದೆಲ್ಲವೂ ಸಹ ಬಗೆಹರಿಯುತ್ತೆ, ಕೋಪ ಕಡಿಮೆ ಆಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಈ ಚಂದನದ ಪುಡಿ ಚಂದ್ರನೊಂದಿಗೆ ನೇರ ಸಂಪರ್ಕವನ್ನು ಹೊಂದಿದೆ. ಹಾಗಾಗಿ ಮತ್ತು ಅದರ ಜೊತೆಗೆ ವಿಷ್ಣುವಿನ ಅನುಗ್ರಹವು ಸಹ ನಿಮಗೆ ದೊರೆಯುತ್ತೆ. ವಿಷ್ಣುವಿನ ಅನುಗ್ರಹ ನಿಮಗೆ ದೊರೆತ ಮೇಲೆ ಲಕ್ಷ್ಮಿ ಅನುಗ್ರಹ ನಿಮಗೆ ದೊರೆಯದೇ ಇರುತ್ತಾ? ಖಂಡಿತ ಇಲ್ಲ ಫ್ರೆಂಡ್ಸ್. ವಿಷ್ಣು ಎಲ್ಲಿರ್ತಾನೋ ಲಕ್ಷ್ಮೀ ದೇವಿಯೂ ಸಹ ಅಲ್ಲೇ ಇರ್ತಾರೆ ಅಲ್ವಾ. ಹಾಗಾಗಿ ಮೊದಲು ನಾವು ವಿಷ್ಣುವಿನ ನಾವು ಹೋಲಿಸ್ಕೋಬೇಕು, ನಂತರ ಲಕ್ಷ್ಮೀ ದೇವಿ ತಾನೇ ಬರ್ತಾರೆ ಅಂತ ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನೀವು ಚಂದನದ ಪೌಡರನ್ನು ಸ್ವಲ್ಪ 1 ಚಿಟಿಕೆ ಆದಷ್ಟು ಚಂದನದ ಪೌಡರನ್ನು ತಲೆಗೆ ಸ್ನಾನ ಮಾಡುವಂಥ ಬಕೆಟ್ ನೀರಿಗೆ ಹಾಕಿಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ನಂತರ ನೋಡಿ ನಾನಿಲ್ಲಿ ನಿಮಗೆ ಕುಂಕುಮವನ್ನು ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡಿ ನಾನಿಲ್ಲಿ ನಿಮಗೆ ಕುಂಕುಮವನ್ನು ತೋರಿಸ್ತಾ ಇದ್ದೀನಿ ಅಲ್ವಾ. ಕುಂಕುಮನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನೀವಿಲ್ಲಿ ಶುದ್ಧ ಕುಂಕುಮನೇ ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಕೆಮಿಕಲ್ ಮಿಕ್ಸ್ ಮಾಡಿದಂತಹ ಕುಂಕುಮನ ನೀವು ತೆಗೆದುಕೊಳ್ಳೋಕೆ ಹೋಗಬಾರ್ದು. ನೋಡಿ ನಾನಿಲ್ಲಿ ನಿಮಗೆ ಶುದ್ಧ ಕುಂಕುಮನ ತೋರಿಸ್ತಾ ಇದ್ದೀನಿ. ಈ ಕುಂಕುಮನ ಈ ಪರಿಶುದ್ಧವಾದಂತಹ ಕುಂಕುಮನ ಹಾಕಿ ನೀವು ಅಂದರೆ 1 ಚಿಟಿಕೆ ಆದಷ್ಟು ಈ ಶುದ್ಧವಾದಂತಹ ಕುಂಕುಮನ ಹಾಕಿ ನೀವು ಅಂದರೆ ಬಕೆಟ್ ನೀರಿಗೆ ಹಾಕಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಯಾರು ದಾಂಪತ್ಯದಲ್ಲಿ ವಿರಸ
ಜಗಳಗಳಾಗ್ತಾ ಇರುತ್ತೋ, ಕಲಹಗಳಾಗ್ತಾ ಇರುತ್ತೋ, ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೋ, ಮಾತಾಡಿದ್ರೇ ಸಾಕು ಜಗಳದ ಮೇಲೆ ಜಗಳಕ್ಕೆ ಬರ್ತಾರೆ ನೋಡಿ, ಮುಖ ನೋಡಿದರೆ ಸಾಕು ಅವ್ರ ಮೇಲೆ ಜಗಳಕ್ಕೆ ಬಿದ್ದೋಗೋದಂತ ಆಗಿರ್ಬೋದು. ಈ ರೀತಿ ಎಲ್ಲ ಜಗಳ ಆಗ್ತಾ ಇರುತ್ತೆ ನೋಡಿ. ಅಂತ್ಯವರು ನೀವು ಮತ್ತು ಗಂಡ ಹೆಂಡತಿಯ ನಡುವೆ ಇಬ್ಬರಲ್ಲೂ ಸಹ ಜಗಳಗಳಾಗ್ತಾ ಇರುತ್ತೆ ನೋಡಿ. ಅಂತ್ಯವರು ನೀವು ಅಕ್ಷಯ ತೃತೀಯ ದಿನ ಕುಂಕುಮವನ್ನು ಅಂದರೆ ಒಂದೇ ಒಂದು ಚಿಟಿಕೆ ಆದಷ್ಟು ಕುಂಕುಮವನ್ನು ನೀವು ಬಕೆಟ್ ನೀರಿಗೆ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನೀವಿಬ್ಬರಲ್ಲೂ ಅಂದರೆ ಗಂಡ ಹೆಂಡತಿ ಇಬ್ಬರಲ್ಲೂ ಮಧುರತೆ ಬರುತ್ತೆ, ದಾಂಪತ್ಯದಲ್ಲಿ ಹೊಂದಾಣಿಕೆ ಬರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಮಂಗಳ ಮತ್ತು ಶುಕ್ರನ ಕೃಪೆ ಬೀಳುವುದರಿಂದ ದಾಂಪತ್ಯದಲ್ಲಿ ಹೊಂದಾಣಿಕೆ ಮಧುರತೆ ಬರುತ್ತೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಕುಂಕುಮವನ್ನು ಒಂದು ಚಿಟಿಕೆ ಆದಷ್ಟು ಕುಂಕುಮವನ್ನು ನೀವು ತಲೆಗೆ ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಂ ಫ್ರೆಂಡ್ಸ್, ನಂತರ ನೀವು ಅಕ್ಷಯ ತೃತೀಯ ದಿನ ನೀವು ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಅಕ್ಷಯ ತೃತೀಯ ದಿನ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರ ಅಲ್ವಾ. ಅದರಲ್ಲಿ ಒಂದು ಗುಲಾಬಿ ಹೂವನ್ನ ತೆಗೆದುಕೊಂಡು ಬನ್ನಿ. ಒಂದು ಗುಲಾಬಿ ಹೂವನ್ನ ತೆಗೆದುಕೊಂಡು ಬಂದು ನೀವು ಅದರಲ್ಲಿರುವಂತಹ ದಳಗಳನ್ನು ನೀವು ತೆಗೆದುಕೊಂಡು ನೀವು ಬಕೆಟ್ ನೀರಿಗೆ ನೀವು ಹಾಕಿ ಅಂದರೆ ಒಂದು 5 ನಿಮಿಷ ಗುಲಾಬಿ ಬಣ್ಣದ ಗುಲಾಬಿದ್ದು ದಳನ ಹಾಕಿ ನೀವು ಒಂದು 5 ನಿಮಿಷ ಬಿಟ್ಟು ನೀವು ನಂತರ ಆ ಗುಲಾಬಿದ್ದು ದಳಗಳನ್ನ ತೆಗೆದು ಹಾಕಿ ನಂತರ ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ಜೀವನದಲ್ಲಿ ಲಕ್ಸುರಿ ಲೈಫ್ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಹೇಳ್ತಾ ಇರೋದು 100ಗೆ 105% ರಿಸಲ್ಟ್ ಕೊಡುತ್ತೆ. ನಂಬಿಕೆ ಇಟ್ಟು ಒಂದು ಸಲ ಮಾಡಿ ನೋಡಿ. ಅಂದರೆ ಜೀವನದಲ್ಲಿ ಯಾರಿಗೆ ಲಕ್ಸುರಿ ಲೈಫ್ ಬೇಕು ಅಂದರೆ ದುಬಾರಿ ಮೊಬೈಲ್ ಬೇಕು ಅಂತ ಅಂದ್ಕೊಂಡಿರ್ತಾರೆ, ದುಬೈ ಕಾರಲ್ಲಿ ಓಡಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ದುಬೈ ಗಾಡಿ ತೆಗೆದುಕೊಳ್ಬೇಕು ಅಂದ್ಕೊಂಡಿರ್ತೀರಾ ಅಲ್ವಾ, ಮನೆಯಲ್ಲಿ ದುಬಾರಿ ಟಿ ವಿ ಇರಬೇಕು, ಸೋಫಾ ಇರಬೇಕು ಅಂತೆಲ್ಲ ಅನ್ಕೋತಾ ಇರ್ತೀವಿ ಅಲ್ವಾ. ಅಂತಹ ಒಂದು ಐಷಾರಾಮಿ ಜೀವನನೇ ನಮ್ಮದಾಗಬೇಕು ಅಂತಂದರೆ ಈ ಹೂವಿನ ದಳನ ನೀವು ಅಂದರೆ ಗುಲಾಬಿ ಹೂವಿನ ದಳವನ್ನು ನೀವು ಸ್ನಾನದ ನೀರಿಗೆ ಹಾಕಿಕೊಂಡು ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ಶುಕ್ರನ ಬಲ ನಿಮ್ಮದಾಗುತ್ತೆ. ಹಾಂ ಫ್ರೆಂಡ್ಸ್, ಗುಲಾಬಿ ದಳವನ್ನು ನೀವು ಅದು ಬಕೆಟ್ ನೀರಿಗೆ ಹಾಕ್ಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶುಕ್ರನ ಬಲ ನಿಮ್ಮದಾಗುತ್ತೆ ಮತ್ತು ನಿಮ್ಮಲ್ಲಿರುವಂತಹ ಅವರ ಕ್ಲೀನ್ ಆಗುತ್ತೆ. ಹಾಗಾಗಿ ನೀವು ಗುಲಾಬಿ ಬಣ್ಣ ಅಂದರೆ ಗುಲಾಬಿಯ ದಳವನ್ನು ಹಾಕಿಕೊಂಡು ನೀವು ಸ್ನಾನ ಮಾಡ್ಕೊಳ್ಳಿ. ನಂತರ ನೋಡಿ, ನಾನು ನಿಮಗೆ ಇಲ್ಲಿ ಹಾಲನ್ನ ತೋರಿಸ್ತಾ ಇದ್ದೀನಿ. ಅಂದರೆ ಹಸುವಿನ ಹಸಿ ಹಾಲನ್ನ ತೋರಿಸ್ತಾ ಇದ್ದೀನಿ. ಹಸುವಿನ ಹಸಿ ಹಾಲನ್ನ ನೀವು ಒಂದು 2 ಸ್ಪೂನಷ್ಟು 2 ಹನಿಯಷ್ಟು ಬಕೆಟ್ ನೀರಿಗೆ ಹಾಕಿ ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ಜೀವನದಲ್ಲಿ ಸಾಲ ಬೇಗ ತೀರುತ್ತೆ. ಬಂಗಾರವನ್ನು ಪ್ರತಿ ಸಲನೂ ನೀವು ಮನೆಯಲ್ಲಿ ಏನಾದ್ರು ಒಂದು ಸಮಸ್ಯೆ ಬಂದರೆ ಸಾಕು, ಬಂಗಾರನ ಅಂದರೆ ಒಡವೆಗಳನ್ನ ತೊಗೊಂಡೋಗಿ ಅಡ ಇಡುವಂಥದ್ದಾಗಿರ್ಬೋದು. ಅಡ ಇಡೋದೇನೋ ಇಟ್ಬಿಡ್ತೀರಾ, ಮತ್ತೆ ಬಿಡಿಸ್ಕೊಳ್ಳೋಕ್ಕೆ ಆಗದೇ ಎಷ್ಟೊಂದು ಜನ ಅಂತಹ ಒಡವೆಗಳನ್ನೇ ಕಳ್ಕೊಬಿಟ್ಟಿರ್ತಾರೆ ಅಲ್ವಾ. ಅಂತಹ ಸಮಸ್ಯೆಗಳು ಬರಬಾರ್ದು, ಒಡವೆಗಳನ್ನ ಮನೆಯಿಂದ ತೆಗೆದುಕೊಂಡೋಗಿ ನಾವು ಅಡ ಇಡಬಾರ್ದು ಅಂತಂದರೆ, ಇಂತಹ ಕಷ್ಟದಿಂದ ನಿಮಗೆ ಮುಕ್ತಿ ಸಿಗಬೇಕು ಅಂತಂದರೆ 2 ಹನಿ ಹಾಲನ್ನ ನೀವು ಬಕೆಟ್ ನೀರಿಗೆ ಅಂದರೆ ತಲೆಗೆ ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ನೀವು ಹಾಕಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳಿಂದಲೂ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಹಸುವಿನ ಹಾಲನ್ನು ಸಹ ನಾವು ಅಂದರೆ ಗೋಮಾತೆಯನ್ನು ನಾವು ಮುಕ್ಕೋಟಿ ದೇವರುಗಳು ಸಹ ಗೋಮಾತೆಯಲ್ಲಿ ಇರ್ತಾರೆ ಅಲ್ವಾ. ಗೋಮಾತೆಯ ಆಶೀರ್ವಾದ ನಮಗೆ ಸಿಗುತ್ತೆ, ಮುಕ್ಕೋಟಿ ದೇವರುಗಳ ಆಶೀರ್ವಾದ ನಮಗೆ ಸಿಗಬೇಕು ಅಂತಂದರೆ ಈ ಹಸುವಿನ ಹಾಲನ್ನು ನಾವು ಪ್ರತಿನಿತ್ಯ ಮನೆಯಲ್ಲಿ ಬಳಸ್ತಾನೆ ಇರ್ತೀವಿ ಅಲ್ವಾ. ಹಾಗಾಗಿ ಈ ಹಸುವಿನ ಹಸಿ ಹಾಲನ್ನ ನೀವು 2 ಹನಿ ಹಾಕಿಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿಯೂ ಸಹ ನಿಮಗೆ ಯಶಸ್ಸು, ಏಳಿಗೆ ಅನ್ನೋದು ಸಿಗುತ್ತೆ, ಒಂದು ಒಳ್ಳೆಯ ಜೀವನವೇ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೋಡಿದ್ರಲ್ವ, ನಾನು ತೋರಿಸುವಂತಹ ಇಷ್ಟಲ್ಲಿ ನೀವು ಎಲ್ಲವನ್ನು ಹಾಕಿ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕು ಅಂತ ಏನಿಲ್ಲ. ಇಷ್ಟು ಪದಾರ್ಥಗಳಲ್ಲಿ ನೀವು ಒಂದನ್ನು ಹಾಕಿ ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದನೂ, ಅದರಲ್ಲೂ ನಾಳೆಯ ಅಕ್ಷಯ ತೃತೀಯ ದಿನ ಇದೆ ಅಲ್ವಾ, ಅಕ್ಷಯ ತೃತೀಯ ದಿನ ನೀವು ಇಷ್ಟು ಪದಾರ್ಥಗಳಲ್ಲಿ ನೀವು ಒಂದನ್ನು ಹಾಕಿ ಸ್ನಾನ ಮಾಡೋದ್ರಿಂದನೂ ನಿಮಗೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ವಿಡಿಯೋ ಮಾಡೋಕ್ಕೆ ನನಗೆ ಆಗ್ತಾಯಿಲ್ಲ, ಯಾಕೆ ಅಂತಂದರೆ ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಆದಷ್ಟು ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ವೀಡಿಯೋಸ್ಗಳನ್ನು ಖಂಡಿತವಾಗಿಯೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ.
ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಿಮ್ಮಲ್ಲೇ ಇಟ್ಕೋಬೇಡಿ, ಪ್ರತಿಯೊಬ್ಬರಿಗೂ ಸಹ ಇದನ್ನ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬರು ನೋಡಿ ಇದನ್ನ ಬಳಸ್ಕೊಳ್ಳಿ. ಪ್ರತಿಯೊಬ್ಬರು ಮನುಷ್ಯನ ಜೀವನದಲ್ಲಿಯೂ ಕಷ್ಟ ಅಂತ ಅನ್ನೋದು ಸರ್ವೇ ಸಾಮಾನ್ಯ ಅಲ್ವಾ. ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾನೇ ಇರ್ತೀವಿ. ಇಂತಹ ಎಲ್ಲ ಸಮಸ್ಯೆಗಳಿಂದಲೂ ನಮಗೆ ಮುಕ್ತಿ ಸಿಗಬೇಕು ಅಂತಂದರೆ ಇವತ್ತು ನಾವು ಹೇಳ್ಕೊಡುವಂಥ ಕೆಲವೊಂದು ಪದಾರ್ಥಗಳನ್ನು ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ, ಇಂತಹ ವಿಶೇಷ ದಿನಗಳಲ್ಲಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಶುಭ ಫಲ ದೊರೆಯುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿರುತ್ತೆ, ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ. ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ. ಮೇನಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.